ಪ್ರೀತಿಯ ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ ಸಮಾಂತರ ರೇಖೆಗಳು ಮತ್ತು ಛೇದಕ ರೇಖೆಗಳು ಮೇಲಿನ ಕೋನಗಳ ಬಗ್ಗೆ ತಿಳ್ಕೊಂಡಿದ್ವಿ, ಹೌದಲ್ವಾ? ಪಾರ್ಶ್ವ ಕೋನಗಳು ಅಂದ್ರೇನು, ಶೃಂಗಾಭಿಮುಖ ಕೋನಗಳು, ಪರ್ಯಾಯ ಕೋನಗಳು ಮತ್ತು ಅನುರೂಪ ಕೋನಗಳ ಬಗ್ಗೆ ತಿಳ್ಕೊಂಡಿದ್ವಿ ಮತ್ತು ಅದರ ಮೇಲಿನ ಕೆಲವು ರೇಖೆಗಳನ್ನು ಕೂಡ ಬಿಡಿಸಿದ್ವಿ. ಇಂದು ನಾವು ತ್ರಿಭುಜದ ಮೊತ್ತದ ಗುಣಲಕ್ಷಣದ ಬಗ್ಗೆ ತಿಳ್ಕೊಳ್ಳೋಣ. ತ್ರಿಭುಜದ ಮೊತ್ತದ ಗುಣಲಕ್ಷಣ. ತ್ರಿಭುಜದ ಮೊತ್ತ. ತ್ರಿಭುಜದಲ್ಲಿ 3 ಕೋನಗಳಿದೆ ಅಂತೆಲ್ಲ ಗೊತ್ತಲ್ಲ ಮಕ್ಕಳ ನಿಮಗೆ? ತ್ರಿಭುಜದ ಯಾವುದೇ ತ್ರಿಭುಜ ಆಗಿರ್ಬೋದು, ಎಷ್ಟು ಕೋನಗಳು ಬರ್ತವೆ? 3 ಕೋನಗಳು ಮತ್ತು 3 ಬಾಹುಗಳು, 3 ಶೃಂಗಗಳು. ತ್ರಿಭುಜದ 3 ಒಳಕೋನಗಳ ಮೊತ್ತ ಎಷ್ಟಿರುತ್ತೆ? 180 ಡಿಗ್ರಿ. ಇದೆ ತ್ರಿಭುಜದ ಮೊತ್ತದ ಗುಣಲಕ್ಷಣ. ತ್ರಿಭುಜದ ತ್ರಿಭುಜ ಎಬಿಸಿಯಲ್ಲಿ ತ್ರಿಭುಜದ 3 ಕೋನ ನೋಡಿ. ಕೋನ ಎ, ಈ ಕೋನ ಎ, ಈ ಎ ಮತ್ತು ಯಾವ 2 ಭಾವದಿಂದ ಉಂಟಾಗಿದೆ? ಬಿ ಎ ಮತ್ತು ಸಿ ಎ ಸಂಧಿಸಿಯಲ್ಲಿ ಉಂಟಾಗಿರೋದು. ಹಾಗಾಗಿ ಈ ಎ ಕೋನವನ್ನ ಬಿ ಎ ಸಿ ಅಂತ ನಾವು ಹೇಳ್ಬೋದು, ಅಥವಾ ಸಿ ಎ ಬಿ ಅಂತ ಕೂಡ ಕರಿಬಹುದು. ಹಾಗಾದ್ರೆ ಕೋನ ಬಿ ಎ ಸಿ, ಎ ಕೋನವನ್ನ ಬಿ ಎ ಸಿ ನೋಡಿ, ಕೋನವನ್ನು ಸೂಚಿಸುತ್ತೆ ಇದು. ಅಥವಾ ಇದನ್ನ ಕ್ಯಾಪ್ ಮೂಲಕನೂ ಹೇಳ್ಬೋದು. ಕ್ಯಾಪ್ ಮೂಲಕನೂ ನಾವು ಇದನ್ನ ಬರೀತೀವಿ, ಕ್ಯಾಪ್ ಹಾಕೋದು. ಮಧ್ಯದಕ್ಷರ ಕೋನವನ್ನು ಸೂಚಿಸುತ್ತೆ. ಕೋನ ಬಿ ಎ ಸಿ ಅಂತ ಈ ರೀತಿ ಬರೀಬಹುದು. ಈ ತರ ಚೌಕವನ್ನು ಹಾಕೋದ್ರ ಮೂಲಕ ಕೋನವನ್ನು ನಾವು ಸೂಚಿಸಬಹುದು. ಕೋನ ಬಿ ಎ ಸಿ ಮತ್ತು ಕೋನ ಬಿ. ಈ ಕೋನ ಬಿ ಯಾವ ಒಂದು 2 ಭಾವಗಳಿಂದ ಉಂಟಾಗಿರೋದು? ಎ ಬಿ ಮತ್ತು ಸಿ ಬಿ ಭಾವಗಳು ಸಂಧಿಸಿ ಆ ಶೃಂಗ ಬಿಂದುವಿನಲ್ಲಿ ಕೋನ ಉಂಟಾಗಿರೋದ್ರಿಂದ ಇದನ್ನ ಎ ಬಿ ಸಿ ಅಥವಾ ಸಿ ಬಿ ಎ, ಕೋನ ಎ ಬಿ ಸಿ. ಈ ಮೊತ್ತ ಆಮೇಲೆ ಪ್ಲಸ್ ಹಾಕಬೇಕು. ನೆಕ್ಸ್ಟ್ ಕೋನ ಸಿ. ಈ ಸಿ ಅನ್ನೋ ಒಂದು ಕೋನ, ಈ ಸಿ ಶೃಂಗದಲ್ಲಿ ಬಿ ಸಿ ಮತ್ತು ಎ ಸಿ ಭಾವಗಳು ಸಂಧಿಸಿದಾಗ ಉಂಟಾಗಿರೋದ್ರಿಂದ ಈ ಕೋನ ಸಿ ಅನ್ನ ಬಿ ಸಿ ಎ ಅಥವಾ ಎ ಸಿ ಬಿ ಅಂತ ಹೇಳಿ ಕರಿತೀವಿ. ಎ ಸಿ ಬಿ. ಈ 3 ಕೋನ, ತ್ರಿಭುಜದ 3 ಒಳಕೋನಗಳ ಮೊತ್ತವು, ತ್ರಿಭುಜದ ಎಲ್ಲ ಒಳಕೋನಗಳ ಮೊತ್ತವು ಎಷ್ಟಿರುತ್ತೆ? 180 ಡಿಗ್ರಿ ಆಗಿರುತ್ತದೆ. ಇದು ತ್ರಿಭುಜದ ಒಳಕೋನದ ಮೊತ್ತದ ಗುಣಲಕ್ಷಣ ಮಕ್ಕಳ. ಇದನ್ನು ನೀವು 8ನೇ ತರಗತಿಯಲ್ಲಿ ತಿಳ್ಕೊಂಡಿದ್ರಿ ಮತ್ತು ಇದನ್ನ ಪ್ರಮೇಯವನ್ನು ಕೂಡ ನಾವು ಸಾಧಿಸಿದ್ವಿ. ಈಗ ಮುಂದಿನ ಒಂದು ಮೊತ್ತದ ಗುಣಲಕ್ಷಣವನ್ನ ತ್ರಿಭುಜದ ಯಾವುದಾದರೂ ಒಂದು ಭಾವವನ್ನ ವೃದ್ಧಿಸಿದಾಗ, ತ್ರಿಭುಜದಲ್ಲಿ ಯಾವುದಾದ್ರೂ ಒಂದು ಭಾವ, 3 ಭಾವಗಳಲ್ಲಿ ಯಾವುದಾದ್ರೂ ಒಂದು ಭಾವವನ್ನು ವೃದ್ಧಿಸಿದಾಗ ಅಂದ್ರೆ ಮುಂದೆ ಕೆಳದಾಗ. ಈಗ ತ್ರಿಭುಜ ಎ ಬಿ ಸಿ ನಲ್ಲಿ ನಾನು ಈ ಸಿ ಭಾವವನ್ನು, ಬಿ ಸಿ ಭಾವವನ್ನು ವೃದ್ಧಿಸಿದ್ದೀನಿ, ಡಿ ವರೆಗೂ ವೃದ್ಧಿಸಿದಾಗ ಅಲ್ಲಿ ಉಂಟಾಗುವ ಬಾಹ್ಯ ಕೋನ, ಈ ಒಂದು ಕೋನ ಉಂಟಾಗಿದೆ ಅಲ್ವಾ? ಇದು ಕೋನ ಎ, ಇದು ಕೋನ ಬಿ, ಇದು ಕೋನ ಸಿ. ಈ ಬಾಹ್ಯ ಕೋನವು ಅಂದ್ರೆ ಎ ಸಿ ಡಿ ಅನ್ನೋ ಒಂದು ಬಾಹ್ಯ ಕೋನವು ಅಂತರ್ ಅಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಇದು ತುಂಬಾ ಇಂಪಾರ್ಟೆಂಟ್ ಅಂಶ ಮಕ್ಕಳ. ಇದರ ಮೇಲೆ ನಾವು 10ನೇ ಕ್ಲಾಸಲ್ಲೂ ಕೂಡ ಲೆಕ್ಕಗಳನ್ನು ಬಿಡಿಸ್ತೀವಿ ಮತ್ತು ಇದ್ರ ಮೇಲೆ ಲೆಕ್ಕಗಳನ್ನು ಕೂಡ ಬಿಡಿಸೋಣ. ನೋಡಿ, ಇಲ್ಲಿ ಯಾವುದಾದ್ರೂ ಒಂದು ಭಾವವನ್ನು ರೂಪಿಸಿದಾಗ ಅಲ್ಲಿ ಉಂಟಾಗುವ ಬಾಹ್ಯ ಕೋನವು ಅಂತರ್ ಅಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಅಂದ್ರೆ ನೋಡಿ, ಇಲ್ಲಿ ಹೊರಗಡೆ ಉಂಟಾಗಿರೋ ಬಾಹ್ಯ ಅಂದ್ರೆ ಹೊರಭಾಗದಲ್ಲಿ ಭಾವವನ್ನು ರೂಪಿಸಿದಾಗ ಹೊರಗೆ, ಆ ಭಾವಿನ ಹೊರಗಡೆ, ಹೊರಗಡೆ ಉಂಟಾಗಿರೋ ಭಾವಿನ ಹೊರಭಾಗದಲ್ಲಿ ಉಂಟಾದ ಹೊರಕೋನವು ಅದರ ಪಕ್ಕದಲ್ಲಿರೋ ಒಳಕೋನದ ಅಭಿಮುಖ ಅಂದ್ರೆ ವಿರುದ್ಧವಾದ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಹಾಗಾದ್ರೆ ಇಲ್ಲಿ ಅದು ಬಾಹ್ಯ ಕೋನ ಯಾವುದು ಅಂದ್ರೆ ಕೋನ ಎ ಸಿ ಡಿ. ಚಿತ್ರದಲ್ಲಿ ಬಾಹ್ಯ ಕೋನ ಯಾವುದು? ಎ ಸಿ ಡಿ. ಈ ಕೋನ ಎ ಸಿ ಡಿ ಬಾಹ್ಯ ಕೋನವು ಅಂತರ ಅಭಿಮುಖ ಕೋನ ಅಂದ್ರೆ ಕೋನ ಎ ಬಿ ಸಿ ಮತ್ತು ಕೋನ ಬಿ ಎ ಸಿ, ಎ ಬಿ ಸಿ ಮತ್ತು ಕೋನ ಬಿ ಎ ಸಿ. ಆ 2 ಕೋನಗಳ ಮೊತ್ತಕ್ಕೆ ಈ ಕೋನವು ಸಮನಾಗಿರುತ್ತದೆ. ಬಾಹ್ಯ ಕೋನವು ಅಂತರದ ಒಳಗಡೆ ಇರುವ ಕೋನದ ಅಭಿಮುಖ ವಿರುದ್ಧವಾಗಿರುವ ಕೋನದ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂತ ಹೇಳಿ ಕರಿತೀವಿ. ಇದು ಕೂಡ ಒಂದು ಮೊತ್ತದ ಅಂಶ. ನೋಡಿ, ಇಲ್ಲಿ ಬಾಹ್ಯ ಕೋನಗಳು ಈ ರೀತಿ ರೂಪಿಸಿದಾಗ, ಈ ಕಡೆ ರೂಪಿಸಿದಾಗ ಇಲ್ಲಿ ಉಂಟಾಗುವ ಕೋನವು ಇದರ ಅಭಿಮುಖ, ಇದಕ್ಕೆ ಅಭಿಮುಖವಾದ ಕೋನ ಅಂದ್ರೆ ಈ 2 ಕೋನಗಳ ಮೊತ್ತಕ್ಕೆ ಸಮ. ಈಗ ನಾನು ಮೇಲ್ಗಡೆ ರೂಪಿಸ್ತೀನಿ ಶೃಂಗನ,
ಭಾವವನ್ನು ಅಲ್ಲಿ ವೃದ್ಧಿಸಿದಾಗ ಇಲ್ಲುಂಟಾಗುವ ಬಾಹ್ಯ ಕೋನ ಇದರ ಅಂತರ ಅದು ಒಳಭಾಗದಲ್ಲಿ ಬರುವ ಕೋನದ ಅಭಿಮುಖ ಕೋನಗಳ ಮೊತ್ತಕ್ಕೆ ಅಭಿಮುಖ ಕೋನಗಳ ಮೊತ್ತಕ್ಕೆ ಸಮ. ಈ ಎರಡು ಕೋನಗಳ ಮೊತ್ತಕ್ಕೆ ಈ ಕೋನ ಸಮ ಅಂತ ಹೇಳ್ಬೋದು. ಈಗ ನಾನು ಮೂರು ಭಾವಗಳನ್ನು ವೃದ್ಧಿಸಿ ಅಂತರಭಿಮುಖ ಕೋನಗಳ ಮೊತ್ತವನ್ನು ನಾನು ನಿಮಗೆ ಗುರುತಿಸಿ ತೋರಿಸಿದ್ದೀನಿ ಮಕ್ಕಳ. ಅರ್ಥ ಆಯ್ತಾ? ಈಗ ಇದನ್ನು ನಾವು ಇದ್ರ ಮೇಲೆ ಲೆಕ್ಕಗಳನ್ನ ಕೂಡ ಬಿಡಿಸೋಣ. ಇದನ್ನು ಬಿಡಿಸೋಕ್ಕಿಂತ ಮುಂಚೆ ಇದನ್ನು ಹೇಗೆ ಅಂತರಭಿಮುಖ ಕೋನಗಳ ಮೊತ್ತಕ್ಕೆ ಹೇಗೆ ಸಮನಾಗಿರುತ್ತದೆ ಅನ್ನೋದು ಕೂಡ ನಾವು ಪ್ರೂವ್ ಮಾಡ್ಬೋದು. ಈಗ ತ್ರಿಭುಜದ ಮೂರು ಒಳಕೋನಗಳ ಮೊತ್ತ 180 ಡಿಗ್ರಿ ಅಂತ ಗೊತ್ತಲ್ಲ ಮಕ್ಕಳ, ಹೌದಲ್ವಾ? ಅದು ಹೇಗೆ ನನ್ನ ಪ್ರೂವ್ ಮಾಡೋಣ. ತ್ರಿಭುಜದ ಬಾಹ್ಯ ಕೋನ ಯಾವುದಾದ್ರೂ ಒಂದು ಭಾವವನ್ನು ವೃದ್ಧಿಸಿದಾಗ ಅಂದಾಗ ನಾನು ಸಿ ಭಾವವನ್ನು ವೃದ್ಧಿಸಿದ್ದೀನಿ. ಚಿತ್ರದ ಹೇಳಿಕೆ ಪ್ರಕಾರ ನಾನು ಚಿತ್ರವನ್ನು ಹಾಕಿದ್ದೀನಿ. ತ್ರಿಭುಜ ಎ ಬಿ ಸಿಯಲ್ಲಿ ಯಾವ ಭಾವವನ್ನು ವೃದ್ಧಿಸಿದ್ದೀನಿ? ಬಿ ಸಿಯನ್ನು ಏನಾಗಿದೆ ಡಿ ವರೆಗೂ ವೃದ್ಧಿಸಿದೆ. ಹೌದಾ? ಈಗ ಇಲ್ಲಿ ಸಾಧನೆ ಏನ್ ಮಾಡಬೇಕು? ಸಾಧನೆಯ ಇದರಲ್ಲಿ ಉಂಟಾಗಿರುವ ಬಾಹ್ಯ ಕೋನ ಯಾವುದು ಮಕ್ಕಳ? ಕೋನ ACD. ಯಾವ ಒಂದು ಕೋನಗಳ ಮೊತ್ತಕ್ಕೆ ಸಮ? ಅಂತರಭಿಮುಖ ಕೋನಗಳ ಮೊತ್ತಕ್ಕೆ ಸಮ ಕೋನ ABC ಪ್ಲಸ್ ಕೋನ BAC. ಇದನ್ನು ನಾವು ಪ್ರೂವ್ ಮಾಡಬೇಕು. ಈ ಬಾಹ್ಯ ಕೋನವು ಅಂತರಭಿಮುಖ ಕೋನಗಳ ಮೊತ್ತಕ್ಕೆ ಹೇಗೆ ಸಮನಾಗಿರುತ್ತದೆ ಅನ್ನೋದನ್ನು ನಾವು ಪ್ರೂವ್ ಮಾಡೋಣ. ಈಗ ನಾವು ಫಸ್ಟ್ ಕೋನ ಇದನ್ನು ಕೋನ 1, ಕೋನ 2, ಕೋನ 3, ಇದನ್ನ ಕೋನ 4 ಅಂತ ತಗೊಳ್ತೀವಿ. ಸ್ವಲ್ಪ ರೆಫರೆನ್ಸ್ ಸುಲಭ ಹೇಳೋದಕ್ಕೆ ಸುಲಭ ಆಗುತ್ತೆ ಅಂತ ನೋಡಿ. ಇಲ್ಲಿ ನಮಗೆ ಕೋನ 3 ಅನ್ನೋದು ಒಂದು ಅಳತೆ ನಮ್ಗೆ ಗೊತ್ತಿಲ್ಲ, ಅದನ್ನು 3 ಅಂತ ಕೊಟ್ಟಿದ್ದೀನಿ. ಕೋನ 3 ಪ್ಲಸ್ ಕೋನ 4 ಇಸ್ ಈಕ್ವಲ್ ಟು 180 ಡಿಗ್ರಿ. ನಾನು ಈಗಾಗಲೇ ಹಿಂದೆ ನಾನು ತಿಳಿಸಿದ್ದೆ, ನಾನು ಹಿಂದಿನ ತರಗತಿಯಲ್ಲಿ ನೋಡಿ. ಬಿ ಡಿ ಅನ್ನೋದು ಒಂದು ಸರಳ ರೇಖೆಯಾಗಿದೆ. ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣ ನಿಂತಾಗ ಅಲ್ಲಿ ಉಂಟಾಗುವ ಪಾರ್ಶ್ವಕೋನಗಳ ಮೊತ್ತ ಎಷ್ಟು? 180 ಡಿಗ್ರಿ. ಈಗಾಗಲೇ ಗೊತ್ತಿದ್ದಲ್ಲ ಮಕ್ಕಳ, ಪಾರ್ಶ್ವಕೋನಗಳ ಮೊತ್ತ ಸರಳ ಯುಗ್ಮ ಅಂತಂದ್ರೆ ಏನು ಅಂತ ಹೇಳಿದೀನಿ. ಏನು? ಸಾಮಾನ್ಯ ಶೃಂಗ ಮತ್ತು ಸಾಮಾನ್ಯ ಭಾವ. ಅಲ್ಲಿ ಸಾಮಾನ್ಯ ಶೃಂಗ ಮತ್ತು ಸಾಮಾನ್ಯ ಭಾವು, ನಾನು ಹೇಳಿದ್ರೆ ಪಾರ್ಶ್ವಕೋನಗಳು ಅಂದ್ರೆ ಏನು ಅಂತ. ಸಾಮಾನ್ಯ ಶೃಂಗ ಮತ್ತು ಸಾಮಾನ್ಯ ಭಾವಿನಲ್ಲಿ ಸಾಮಾನ್ಯ ಭಾವಿನ ಸಾಮಾನ್ಯವಲ್ಲದ ಎರಡು ಭಾವಗಳಲ್ಲಿ, ಯಾವ ಭಾವಗಳಲ್ಲಿ ಸಾಮಾನ್ಯ ಭಾವನ ಎರಡೂ ಬದಿಯಲ್ಲಿ ಉಂಟಾಗುವ ಕೋನಗಳನ್ನ ಪಾರ್ಶ್ವಕೋನ ಅಂತ ಕರಿತೀವಿ. ಆ ಪಾರ್ಶ್ವಕೋನಗಳ ಮೊತ್ತ ಎಷ್ಟು? 180 ಡಿಗ್ರಿ ಆಗಿದೆ. ಒಂದು ಸರಳ ರೇಖೆಯ ಮೇಲೆ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಆಗಿದ್ರೆ ಅದನ್ನು ಸರಳ ಯುಗ್ಮ ಅಂತ ಹೇಳಿ ಕರಿತೀವಿ. ಅದರಾಗಿ ಅದ್ರ ಮೊತ್ತ ಎಷ್ಟಿರುತ್ತೆ? 180 ಡಿಗ್ರಿ. ನೆಕ್ಸ್ಟ್ ನಮಗೆ ತ್ರಿಭುಜ ಎಬಿಸಿಯಲ್ಲಿ ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ ಅಂತ ಗೊತ್ತು. ಅಂದ್ರೆ ಕೋನ 2 ಪ್ಲಸ್ ಕೋನ 1 ಪ್ಲಸ್ ಕೋನ 2 ಪ್ಲಸ್ ಕೋನ 3 ಇಸ್ ಈಕ್ವಲ್ ಟು 180 ಡಿಗ್ರಿ ಇದೆ ಅಂತ ಗೊತ್ತು ಮಕ್ಕಳು. ಹೌದಲ್ವಾ? ತ್ರಿಭುಜದ 3 ಒಳಕೋನಗಳ ಮೊತ್ತ. ಕಾರಣ ಏನು? ತ್ರಿಭುಜದ 3 ಒಳಕೋನಗಳ ಮೊತ್ತ. ತ್ರಿಭುಜದ 3 ಒಳಕೋನಗಳ ಮೊತ್ತ ಎಷ್ಟು? 180 ಡಿಗ್ರಿ ಅಂತ ಹೇಳಿ ಗೊತ್ತಾಯ್ತು. ಹೌದಾ? ಹಾಗಾದ್ರೆ ನೆಕ್ಸ್ಟ್ ಇಲ್ಲಿ ನೋಡಿ, ಇದನ್ನ ಸಮೀಕರಣ 1 ಅಂತ ಕರೆಯೋಣ, ಇದನ್ನ ಸಮೀಕರಣ 2 ಅಂತ ಕರೆಯೋಣ. ಸಮೀಕರಣ 1 ಮತ್ತು ಸಮೀಕರಣ 2 ಹೋಲಿಸಿದಾಗ ನೋಡಿ, ಬಲಭಾಗಕ್ಕೆ ಸಮನಾಗಿದೆ. ಹಾಗಾಗಿ ಎಡಭಾಗಕ್ಕೆ ಸಮ.
ಅಥವಾ ಎರಡು ಬೇರೆ ಬೇರೆ ಅಂಶಗಳು ಒಂದೇ ಅಂಶಕ್ಕೆ ಸಮನಾಗಿದ್ದರೆ ಆ ಎರಡು ಅಂಶಗಳು ಸಮನಾಗಿರುತ್ತವೆ. ಹಾಗಾದ್ರೆ ಎಡಭಾಗ ಕೋನ 3 ಪ್ಲಸ್ ಕೋನ 4 ಇಸ್ ಈಕ್ವಲ್ ಟು ಬಲಭಾಗದ ಕೋನ 1 ಪ್ಲಸ್ ಕೋನ 3ಕ್ಕೆ ಸಮ. ಏಕೆಂದ್ರೆ ಇಲ್ಲಿ ಸಮೀಕರಣ 1ರಲ್ಲಿರುವುದು ಕೂಡ 180 ಡಿಗ್ರಿಗೆ ಸಮ ಇದೆ, ಸಮೀಕರಣದಲ್ಲಿ 2ರಲ್ಲಿರುವಂಥದ್ದು ಕೂಡ 180 ಡಿಗ್ರಿಗೆ ಸಮನಾಗಿರೋದ್ರಿಂದ ಎಡಭಾಗವು ಕೂಡ ಸಮ. ನೋಡಿ, ಈ ಕೋನ ಎಡಭಾಗದ ಕೋನ 3 ಬಲಭಾಗದ ಕೋನ 3 ಕ್ಯಾನ್ಸಲ್ ಆಗುತ್ತೆ. ಯಾಕೆಂದ್ರೆ ನೀವು ಇಲ್ಲಿರುವ +3 ಕೋನವನ್ನು ಈ ಕಡೆ ತಂದ್ರೆ ಆಗುತ್ತೆ, ಮೈನಸ್ ಆಗುತ್ತಲ್ವಾ. ಸೊ ತಂದವರು ಕ್ಯಾನ್ಸಲ್ ಮಾಡ್ಬೋದು, ಇಲ್ಲೇ ನೇರವಾಗಿ ಕ್ಯಾನ್ಸಲ್ ಮಾಡ್ಬೋದು. ದೇರ್ಫೋರ್ ಕೋನ 4 ಇಸ್ ಈಕ್ವಲ್ ಟು ಕೋನ 1 ಪ್ಲಸ್ ಕೋನ 2. ಈಗ ನಾನು ಕೋನದ ರೂಪದಲ್ಲಿರೋದನ್ನ ಈಗ ಅಕ್ಷರ ರೂಪದಲ್ಲಿ ಬರ್ತೀನಿ. ಕೋನ 4 ಏನಂತ ಕರಿತೀವಿ ಮಕ್ಕಳು? ಕೋನ ACD. ಕೋನ ACD ಅಂತ ಕರಿತೀವಲ್ವಾ. ಇಸ್ ಈಕ್ವಲ್ ಟು ಕೋನ 1 ಅಂದ್ರೆ ಯಾವುದು? ಕೋನ ABC. ಕೋನ ABC ಪ್ಲಸ್ ಕೋನ 2 ಅಂದ್ರೆ ಏನು ಮಕ್ಕಳ? ಕೋನ BAC. ಕೋನ BAC ನೋಡಿ, ಹಾಗಾದ್ರೆ ಬಂತ ಬಾಹ್ಯ ಕೋನ ACD ಯು ಅಂತರ್ ಅಭಿಮುಖ ಕೋನಗಳ ಮೊತ್ತಕ್ಕೆ ಸಮ. ನೋಡಿ, ಈ ರೀತಿ ಈ ಪ್ರಮೇಯವನ್ನು ಸಾಧಿಸಬೇಕು ಮಕ್ಕಳ. ಸೊ ಇಲ್ಲಿ ಇದು ಸರಳ ಯುಗ್ಮವನ್ನು ತಗೊಂಡು 2 ಕೋನಗಳ ಮೊತ್ತ 180 ಡಿಗ್ರಿ ಮತ್ತು ಈ 3 ಒಳಕೋನಗಳ ಮೊತ್ತ 180, ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ ಅಂತ ತಗೊಂಡು ಸಮೀಕರಣ 1 ಮತ್ತು 2ರ ಪ್ರಕಾರ ಬಲಭಾಗದ ಅಂಶಗಳು ಸಮನಾಗಿರೋದ್ರಿಂದ ಎಡಭಾಗದ ಅಂಶಗಳು ಸಮ ಅಂತ ಹೇಳಿ ಈ ಪ್ರಮೇಯವನ್ನು ಸಾಧಿಸಿದ್ವಿ. ಅರ್ಥ ಆಯ್ತಾ ಮಕ್ಕಳ? ಈಗ ಇದ್ರ ಮೇಲೆ ಕೆಲವು ಲೆಕ್ಕಗಳನ್ನ ಬಿಡಿಸೋಣ. ಅಭ್ಯಾಸ 3.3. ಅಭ್ಯಾಸ 3.3ರಲ್ಲಿರುವಂತಹ ಕೆಲವು ಲೆಕ್ಕಗಳನ್ನ ಬಿಡಿಸೋಣ. ಮೊದಲನೇ ಲೆಕ್ಕ, ಚಿತ್ರ ಕೊಟ್ಟಿದ್ದಾರೆ ಮಕ್ಕಳ. ಚಿತ್ರದಲ್ಲಿ ತ್ರಿಭುಜ PQR ನ ಬಾಹುಗಳಾದ QP ಮತ್ತು RQ ಅನ್ನು ಕ್ರಮವಾಗಿ S ಮತ್ತು T ಬಿಂದುಗಳವರೆಗೆ ವೃದ್ಧಿಸಿ. S ಮತ್ತು T ಬಿಂದುಗಳವರೆಗೆ ವೃದ್ಧಿಸಿದೆ. ಕೋನ SPR ಇಸ್ ಈಕ್ವಲ್ ಟು 135 ಡಿಗ್ರಿ ಮತ್ತು ಕೋನ PQT ಇಸ್ ಈಕ್ವಲ್ ಟು 110 ಡಿಗ್ರಿ ಆದರೆ ಕೋನ PRQ ಕಂಡುಹಿಡಿಯಿರಿ. ನೋಡಿ, ಇವೆಲ್ಲ ನಿಮಗೆ ಇಂಪಾರ್ಟೆಂಟ್ ಪ್ರಶ್ನೆಗಳು. ಇದು ನಾವು ತ್ರಿಭುಜದ ಮೊತ್ತದ ಗುಣಲಕ್ಷಣದ ಮೇಲಿನ ಲೆಕ್ಕಗಳು ಮಕ್ಕಳ. ಚಿತ್ರದಲ್ಲಿ ಈ ಚಿತ್ರ ಕೊಟ್ಟಿದ್ದಾರೆ. ಚಿತ್ರದಲ್ಲಿ ಈ ಕೋನವನ್ನು ವೃದ್ಧಿಸಿದರೆ, ಭಾವವನ್ನು ವೃದ್ಧಿಸಿದರೆ ಇದು 135 ಡಿಗ್ರಿ ಇದೆ. ಇದು S, ಇದು P, Q, R, T 110 ಡಿಗ್ರಿ. ಹಾಗಾದರೆ ಕೋನ PRQ ಕಂಡುಹಿಡಿಯಿರಿ. ನೋಡಿ, ಈ ತ್ರಿಭುಜ PQR ನಲ್ಲಿ 2 ಭಾವಗಳನ್ನು ವೃದ್ಧಿಸಿದರೆ, ಹಾಗಾಗಿ ಇಲ್ಲಿ 2 ಬಾಹ್ಯ ಕೋನಗಳು ಉಂಟಾಗಿದೆ. ಹಾಗಾದ್ರೆ ಈ SPR ಯಾವ ಕೊಟ್ಟಿದ್ದಾರೆ ಅಂತ ಹೇಳಿದರೆ, SPR ಒಂದು ಬಾಹ್ಯ ಕೋನ ಕೊಟ್ಟಿದ್ದಾರೆ ಮತ್ತು PQT ಇಲ್ಲಿ ಬಾಹ್ಯ ಕೋನವನ್ನು ಕೊಟ್ಟಿದ್ದಾರೆ. PRQ ಕಂಡುಹಿಡಿಯಿರಿ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿ. ಈಗ ನಾವು ಯಾವ ರೀತಿ ಮಾಡ್ಬೋದು? ನಮಗೆ ನೋಡಿ, PRQ ತ್ರಿಭುಜದ ಒಳಗಿನ ಕೋನವನ್ನ ಕಂಡಿಬೇಕು ಅಂತಂದ್ರೆ ಫಸ್ಟ್ ಬಾಹ್ಯ ಕೋನವು ತ್ರಿಭುಜದ ಈ 2 P ಮತ್ತು Q ಕೋನವನ್ನ ಕಂಡುಹಿಡಿದ್ರೆ ನಮಗೆ R ಕೋನವನ್ನು ಕಂಡಿದ್ದಕ್ಕೆ ಸುಲಭ ಆಗುತ್ತೆ. ಇಲ್ಲಿ ಬಾಹ್ಯ ಕೋನ ಕೊಟ್ಟಿರೋದ್ರಿಂದ ನೋಡಿ, TR ಅನ್ನೋದು ಒಂದು ಸರಳ ರೇಖೆ, SQ ಅನ್ನೋದು ಒಂದು ಕಿರಣ ನಿಂತರೆ ಆ ಸರಳ ರೇಖೆಯ ಮೇಲೆ
ಸರಳ ರೇಖೆ ಕೋನ ಎಷ್ಟು 180 ಡಿಗ್ರಿ. ಆ ಸರಳ ರೇಖೆ ಕೋನವನ್ನು ಇದೇನು ಮಾಡುತ್ತೆ, ಎರಡು ಪಾರ್ಶ್ವಕೋನಗಳಾಗಿ ಉಂಟು ಮಾಡುತ್ತೆ. ಆ ಪಾರ್ಶ್ವಕೋನಗಳ ಮೊತ್ತ ಎಷ್ಟು 180 ಡಿಗ್ರಿ. ಸರಳ ರೇಖೆಯನ್ನ ಒಂದು ಕೋನ, ಒಂದು ರೇಖೆಯು ಸರಳ ರೇಖೆ ಮೇಲೆ ಒಂದು ರೇಖೆಯನ್ನು ಎಳೆದಾಗ ಅಲ್ಲಿ ಉಂಟಾಗುವ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ. ಸರಳ ಯುಗ್ಮದ ಪ್ರಕಾರ ನಾವು ಒಳಗಡೆ ಕೋನವನ್ನು ಕಂಡುಹಿಡಿಯೋಣ. ಅದೇ ರೀತಿ ಇಲ್ಲಿ ಎಸ್ ಕ್ಯೂ ಅನ್ನೋದೊಂದು ಸರಳ ರೇಖೆಯಾಗಿ ಪಿ ಆರ್ ಅನ್ನೋದೊಂದು ರೇಖೆಯನ್ನು ಹೇಳಿದ್ರೆ ಅಲ್ಲಿ ಉಂಟಾಗುವ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ. ಹಾಗಾದ್ರೆ ಇಲ್ಲೂ ಸರಳ ಯುಗ್ಮವನ್ನು ಅಪ್ಲೈ ಮಾಡಿ ಈ ಕೋನ ಹಿಡಿಯೋಣ. ಇಲ್ಲೂ ಸರಳ ಯುಗ್ಮವನ್ನು ಅಪ್ಲೈ ಮಾಡಿ ಒಳಗಡೆ ಇರುವ ಕ್ಯೂ ಕೋನವನ್ನು ಕಂಡುಹಿಡಿಯೋಣ ಅಂತ. ಹಾಗಾದ್ರೆ ಕೋನ ಇಲ್ಲಿ ತಗೋಣ, ಇದನ್ನು ತಗೋಣ. ಕೋನ ಎಸ್ ಟಿ ಟಿ ಕ್ಯೂ ಪಿ, ಕೋನ ಟಿ ಕ್ಯೂ ಪಿ ಪ್ಲಸ್ ಕೋನ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ, 180 ಡಿಗ್ರಿ. ಕಾರಣ ಟಿ ಆರ್ ಸರಳ ರೇಖೆಯ ಮೇಲೆ ಎಸ್ ಕ್ಯೂ ಛೇದಕದಿಂದ ಉಂಟಾದ ಏನು ಪಾರ್ಶ್ವಕೋನಗಳು ಅಥವಾ ಬೇರೆ ಟೈಪ್ ಸರಳ ಯುಗ್ಮ. ಏನು ಟಿ ಆರ್ ಸರಳ ರೇಖೆ ಮೇಲೆ ಉಂಟಾಗಿರೋದ್ರಿಂದ ಇದನ್ನು ಸರಳ ಯುಗ್ಮದ ಪ್ರಕಾರ ಪಾರ್ಶ್ವಕೋನಗಳ ಮೊತ್ತ ಎಷ್ಟು 180 ಡಿಗ್ರಿ. ಸೊ ಟಿ ಕ್ಯೂ ಪಿ ಎಷ್ಟಿದೆ 110 ಡಿಗ್ರಿ ಇದೆ, ಪ್ಲಸ್ ಪಿ ಕ್ಯೂ ಆರ್ ಗೊತ್ತಿಲ್ಲ ಇಸ್ ಈಕ್ವಲ್ ಟು 180. ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಪ್ಲಸ್ 110 ಆ ಕಡೆ ಹೋದ್ರೆ ಮೈನಸ್ 110. 180 ಕಳೆದ್ರೆ ಪಿ ಕ್ಯೂ ಆರ್ ಎಷ್ಟು ಬರುತ್ತೆ, ನಮಗೆ 70 ಡಿಗ್ರಿ 70 ಡಿಗ್ರಿ ಬರುತ್ತೆ. ಎಷ್ಟು ಡಿಗ್ರಿ ಆಗುತ್ತೆ, 70 ಡಿಗ್ರಿ. 180 ಕಳೆದ್ರೆ 70 ಡಿಗ್ರಿ, ಇದು 70 ಡಿಗ್ರಿ ಆಗುತ್ತೆ. ಹಾಗಾದ್ರೆ ತ್ರಿಭುಜದ ಒಳ ಕೋನಗಳಲ್ಲಿ ಒಂದು ಕೋನ ಸಿಕ್ತು 70 ಡಿಗ್ರಿ. ಅದೇ ತರ ಎಸ್ ಕ್ಯೂ ಅನ್ನೋ ಒಂದು ಸರಳ ರೇಖೆಯ ಮೇಲೆ ಪಿ ಆರ್ ಅನ್ನೋದು ಒಂದು ರೇಖೆಯನ್ನು ಹೇಳಿದಾಗ ಅಲ್ಲಿ ಉಂಟಾಗುವ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ತಗೋಣ. ಕೋನ ಎಸ್ ಪಿ ಆರ್, ಕೋನ ಎಸ್ ಪಿ ಆರ್ ಪ್ಲಸ್ ಕೋನ ಕ್ಯೂ ಪಿ ಆರ್, ಇವುಗಳ ಮೊತ್ತ 180 ಡಿಗ್ರಿ. ಕಾರಣ ಯಾವ ಒಂದು ಸರಳ ರೇಖೆಯ ಮೇಲೆ, ಎಸ್ ಕ್ಯೂ ಸರಳ ರೇಖೆಯ ಮೇಲೆ ಉಂಟಾದ ಪಾರ್ಶ್ವಕೋನಗಳ ಮೇಲೆ ಉಂಟಾದ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ. ಮೊತ್ತ 180 ಡಿಗ್ರಿ. ಹಾಗಾದ್ರೆ ಎಸ್ ಪಿ ಆರ್ ಕೊಟ್ಟಿದ್ದಾರೆ ಎಷ್ಟು, 135 ಡಿಗ್ರಿ. ಕ್ಯೂ ಪಿ ಆರ್ ಗೊತ್ತಿಲ್ಲ, ಕೋನ ಇಸ್ ಈಕ್ವಲ್ ಟು 180. ಕೋನ ಕ್ಯೂ ಪಿ ಆರ್ ಇಸ್ ಈಕ್ವಲ್ ಟು 180 ಮೈನಸ್ 135 ಎಷ್ಟು ಡಿಗ್ರಿ ಆಗುತ್ತೆ, 135ಕ್ಕೆ 180 135 ಕಳೆದ್ರೆ 45 ಡಿಗ್ರಿ. ಹಾಗಾದ್ರೆ ಕೋನ ಕ್ಯೂ ಪಿ ಆರ್ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ ಆಗುತ್ತೆ, 45 ಡಿಗ್ರಿ. ಹಾಗಾದ್ರೆ ತ್ರಿಭುಜದ ಇನ್ನೊಂದು ಒಳಕೋನ ಪಿ ಕೋನ ಸಿಕ್ತು 45 ಡಿಗ್ರಿ. ತ್ರಿಭುಜ ಪಿ ಕ್ಯೂ ಆರ್ ನ ಒಳಕೋನಗಳ ಮೊತ್ತ 180 ಡಿಗ್ರಿ ಎಂದು ತಗೋಣ. ಕೋನ ಪಿ ಕ್ಯೂ ಆರ್ ಪ್ಲಸ್ ಕ್ಯೂ ಪಿ ಆರ್ ಪ್ಲಸ್ ಕೋನ ಪಿ ಆರ್ ಕ್ಯೂ ಇಸ್ ಈಕ್ವಲ್ ಟು 180 ಡಿಗ್ರಿ. ತ್ರಿಭುಜದ ಎಲ್ಲ ಒಳಕೋನಗಳ ಮೊತ್ತ 180 ಡಿಗ್ರಿ ಅನ್ನೋ ಒಂದು ಅಂಶವನ್ನು ತಗೊಂಡು ಇದನ್ನ ಮೊತ್ತ 180 ಡಿಗ್ರಿ ಅಂತ ಅಂಶವನ್ನು ತಗೊಂಡಿದ್ದೀನಿ. ಸೊ ಪಿ ಕ್ಯೂ ಆರ್ ಗೊತ್ತಿದೆ ಎಷ್ಟು ಡಿಗ್ರಿ, 70 ಡಿಗ್ರಿ. ಕ್ಯೂ ಪಿ ಆರ್ 45 ಡಿಗ್ರಿ. ಈಗ ನಾವು ಪಿ ಆರ್ ಕ್ಯೂ ಗೊತ್ತಿಲ್ಲ, ಕಂಡುಹಿಡಿಯಬೇಕು. ಇಸ್ ಈಕ್ವಲ್ ಟು 180. 70 ಪ್ಲಸ್ 45 115 ಡಿಗ್ರಿ ಪ್ಲಸ್ ಪಿ ಆರ್ ಕ್ಯೂ ಇಸ್ ಈಕ್ವಲ್ ಟು 180 ಪ್ಲಸ್ 115 ಈಕ್ವಲ್ಸ್ ಇಂದ ಆ ಕಡೆ ಹೋದ್ರೆ ಏನಾಗುತ್ತೆ, ಮೈನಸ್ 115 ಆಗುತ್ತೆ. ಹಾಗಾದ್ರೆ 180ರಲ್ಲಿ 115 ಕಳೆದ್ರೆ ಎಷ್ಟಾಗುತ್ತೆ, 65 ಡಿಗ್ರಿ. ಎಷ್ಟು ಡಿಗ್ರಿ ಆಗುತ್ತೆ, 65 ಡಿಗ್ರಿ. ಹಾಗಾದ್ರೆ ಅವರು ಕೇಳಿರುವಂತಹ ಪಿ ಆರ್ ಕ್ಯೂ ಕೋನ ಎಷ್ಟು ಡಿಗ್ರಿ ಬಂತು, 65 ಡಿಗ್ರಿ ಬಂತು. ಸೊ ಈ ರೀತಿ ಸರಳ ಯುಗ್ಮ ಅನ್ನು ಬಳಸಿಕೊಂಡು ಮತ್ತು ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಅಂತ ತಗೊಂಡು ನಾನು ಪ್ರೂವ್ ಮಾಡಿದೆ. ಇದನ್ನ ಬಾಹ್ಯ ಕೋನವು ಅಂತರಭಿಮುಖ ಕೋನಗಳ ಮೊತ್ತಕ್ಕೆ ಸಮ, ಅದನ್ನು ತಗೊಂಡು ಬೇಕಾದ್ರೆ ನಾವು ಪ್ರೂವ್ ಮಾಡ್ಬೋದಾಗಿತ್ತು ಮಕ್ಕಳ. ಹೇಗೆ ನೋಡಿ, ಈಗ ನನಗೆ
135 ಡಿಗ್ರಿ ಗೊತ್ತಿದೆ, 70 ಡಿಗ್ರಿ ಕಂಡುಹಿಡಿದಿದ್ದೆ. ನೋಡಿ ಇದನ್ನ ಇನ್ನೊಂದು ರೀತಿಯಿಂದ ಪ್ರೂವ್ ಮಾಡ್ಬೋದು. ಆರನ್ನ ಇದು 135 ಅಂತ ಗೊತ್ತಿದೆ, ಫಸ್ಟ್ 70 ಡಿಗ್ರಿ ಸಿಕ್ತು. ಈ ಎರಡು ಕೋನಗಳ ಮೊತ್ತ 135 ಡಿಗ್ರಿ. ಬಾಹ್ಯ ಕೋನಗಳ ಮೊತ್ತ 135 ಡಿಗ್ರಿ ಅಂತ ತಗೊಂಡು ಬೇಕಾದ್ರೂ ಇದನ್ನ ಪ್ರೂವ್ ಮಾಡ್ಬೋದು. 70 ಡಿಗ್ರಿಯನ್ನು ಕಂಡುಹಿಡಿದ ನಂತರ ಇಲ್ಲಿ 70 ಡಿಗ್ರಿಯನ್ನು ಕಂಡುಹಿಡಿದ ನಂತರ ಇದನ್ನ ಈ ಲಕ್ಷಣವನ್ನು ಬಳಸಿಕೊಂಡು ಏನು ಬಾಹ್ಯ ಕೋನವು PRQ 70 ಡಿಗ್ರಿ ಕಂಡುಹಿಡಿದ ಮೇಲೆ PRQ ಇಸ್ ಈಕ್ವಲ್ ಅಂತರಭಿಮುಖ ಕೋನಗಳ ಮೊತ್ತಕ್ಕೆ ಸಮ. ಕೋನ PRQ ಇಸ್ ಬಾಹ್ಯ ಕೋನ ಯಾವುದು? ಕೋನ SPR. ಬಾಹ್ಯ ಕೋನ ಯಾವುದು? SPR ಇಸ್ ಈಕ್ವಲ್ ಟು ಇದಕ್ಕೆ ಅಂತರ ಅಭಿಮುಖ ಕೋನ, ಇದಕ್ಕೆ ಅಂತರ ಕೋನ ಇದು, ಅದರ ಅಭಿಮುಖ ಕೋನ 2 ಆಗುತ್ತೆ. ಕೋನ PQR ಪ್ಲಸ್ ಕೋನ PRQ ಆಗಿರುತ್ತೆ. ಬಾಹ್ಯ ಕೋನ 135 ಡಿಗ್ರಿ ಇದೆ, PQR 70 ಡಿಗ್ರಿ ಇದೆ, ಪ್ಲಸ್ PRQ. ನನಗೆ PRQ ಕೋನ ಬೇಕು, ಹಾಗಾದ್ರೆ ಅಲ್ಲೇ ಇಟ್ಬಿಡ್ತೀನಿ. ಪಕ್ಕದಲ್ಲಿರುವಂಥ ಪ್ಲಸ್ 70 ಎಡಭಾಗಕ್ಕೆ ಬಂದಾಗ ಏನಾಗುತ್ತೆ? -70 ಆಗುತ್ತೆ. ಇಸ್ ಈಕ್ವಲ್ ಟು ಕೋನ PRQ. 135ರಲ್ಲಿ 70ನ್ನ ಕಳೆದ್ರೆ ಎಷ್ಟು ಡಿಗ್ರಿ? 65 ಡಿಗ್ರಿ. ಸೊ ಈ ರೀತಿನೂ ಕೂಡ ನಾವು ಕಂಡುಹಿಡಿಬಹುದು. ಅರ್ಥ ಆಯ್ತಾ ಮಕ್ಕಳ? ಸೊ ಇಲ್ಲಿ ಎರಡು ಫಸ್ಟ್ ಸರಳ ಉಪಯೋಗಿಸ್ಕೊಂಡು 70 ಡಿಗ್ರಿ ಕಂಡಿದ್ದು, ಆಮೇಲೆ ಬಾಹ್ಯ ಕೋನವು ಅಂತರ ಅಭಿಮುಖ ಕೋನಗಳ ಮೊತ್ತಕ್ಕೆ ಸಮ ಅಂತ ಒಂದು ಅಂಶವನ್ನು ತಗೊಂಡು ನಾವು ಈ ಒಂದು ಕೋನವನ್ನು ಕಂಡುಹಿಡಿಯಬಹುದು. ಇನ್ನೂ ಒಂದು ಲೆಕ್ಕವನ್ನು ಮಾಡೋಣ. ಚಿತ್ರದಲ್ಲಿ ಕೋನ x is equal to 62 ಡಿಗ್ರಿ, ಕೋನ XYZ is equal to 54 ಡಿಗ್ರಿ. ತ್ರಿಭುಜ XYZ ನಲ್ಲಿ YO ಮತ್ತು ZO ಕ್ರಮವಾಗಿ ಕೋನ XYZ ಮತ್ತು ಕೋನ XZY ನ ಕೋನಾರ್ಧಕಗಳಾಗಿದ್ದರೆ ಕೋನ OZY ಮತ್ತು YOZ ಕಂಡುಹಿಡಿಯಿರಿ. ಚಿತ್ರ ಕೊಟ್ಟಿದ್ದಾರೆ. XYZ ಇದು 54 ಡಿಗ್ರಿ ಇದೆ, ಟೋಟಲ್ 54 ಡಿಗ್ರಿ ಇದೆ. ಇದು Y, ಇದು 62 ಡಿಗ್ರಿ ಇದೆ. ನೋಡಿ ಚಿತ್ರದಲ್ಲಿ ಕೋನ X 62 ಡಿಗ್ರಿ ಇದೆ, XYZ ಎಷ್ಟಿದೆ? 54 ಡಿಗ್ರಿ ಇದೆ. XYZ ನಲ್ಲಿ YO ಮತ್ತು ZO ಕ್ರಮವಾಗಿ ಏನಾಗಿದೆ? XYZ ಮತ್ತು XZY ನ ಕೋನಾರ್ಧಕಗಳಾಗಿದೆ. ನೋಡಿ YO ಮತ್ತು OZ ಕೋನಾರ್ಧಕ ಆಗಿದೆ. ಕೋನಾರ್ಧಕ ಅಂದ್ರೆ ಕೋನವನ್ನ ಅರ್ಧ ಭಾಗ ಮಾಡುವಂತಹ ರೇಖೆಗಳು, ಹೌದಾ? ಕೋನಾರ್ಧಕ ಕೋನವನ್ನ ಅರ್ಧಿಸುವೆ. ಯಾವ? YO ಮತ್ತು OZ ಅನ್ನೋದು Z ಕೋನವನ್ನ OZ ಕೋನ ಅರ್ಧಿಸಿದೆ, OY ರೇಖೆ ಏನು Y ಕೋನವನ್ನು ಅರ್ಧಿಸಿದೆ. ಹಾಗಾದ್ರೆ ಇದು Y ಕೋನ 54 ಡಿಗ್ರಿ ಇದೆ ಅಂದ್ರೆ ಅದನ್ನ ಅರ್ಧ ಮಾಡಿದಾಗ ಅದು 22 ಡಿಗ್ರಿ ಎಷ್ಟಿದೆ? 27 ಇದೆ. ಇದು ಕೂಡ 54 ಇದೆ ಇರೋದ್ರಿಂದ 54 ಡಿವೈಡ್ ಬೈ 2 ಅಂದರೆ 2 4 27 ಡಿಗ್ರಿ ಮತ್ತು 27 ಡಿಗ್ರಿ ಹೊರ ಕೋನ ಒಳ ಕೋನ ಇದೆ. ಹಾಗಾದರೆ ಏನನ್ನ ಕಂಡಿಡಿ? OZY ಕಂಡಿಡಿ ಮತ್ತು YOZ ಈ ಕೋನವನ್ನು ಕೂಡ ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ. OZY ಈ ಎರಡು ಕೋನವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ದತ್ತಾಂಶದ ಪ್ರಕಾರ ಬರ್ಕೊಂಡಂಗಿದ್ರೆ ಕೋನ X is equal to 62 ಡಿಗ್ರಿ ಮತ್ತು ನೋಡಿ ಕೋನ XYZ is equal to 54 ಡಿಗ್ರಿ.
OY ಕೋನಾರ್ಧಕ ಆಗಿರೋದ್ರಿಂದ OY ಕೋನಾರ್ಧಕ ಆಗಿರೋದ್ರಿಂದ ಇಲ್ಲೇನಾಯ್ತು OXYO ಕೋನ OY ಅಲ್ಲಿ ಕೋನ XYZ is equal to 54ರಲ್ಲಿ 2 ಭಾಗ ಆಗುತ್ತೆ. ಏನದು XYO ಪ್ಲಸ್ OYZ ಅಂತೇಳಿ 2 ಭಾಗ ಆಗುತ್ತೆ. 54 ಡಿಗ್ರಿ ಇದೆ. ಎರಡನ್ನ ಕೂಡಿದ್ರೆ XYO ಎರಡನ್ನೂ ಕೂಡ ಸಮ, ಎರಡನ್ನೂ ಕೂಡ ಏನಾಗಿದೆ ಸಮ ಆಗಿದೆ. 2 ಇಂಟು OYZ ಇಂಟು 2 ಕಡೆ ಬಂದರೆ ಡಿವೈಡ್ ಬೈ 2 ಆಗುತ್ತೆ. ಇಸ್ ಈಕ್ವಲ್ ಟು OYZ 2ರಿಂದ ಭಾಗಿಸಿದ್ರೆ ಎಷ್ಟಾಗುತ್ತೆ 27 ಡಿಗ್ರಿ. ಹಾಗಾದರೆ ಕೋನ OYZ ಎಷ್ಟಾಯಿತು 27 ಡಿಗ್ರಿ. ಹಾಗಾದರೆ ಇದು 27 ಡಿಗ್ರಿ, ಇದು 27 ಡಿಗ್ರಿ ಆಗುತ್ತೆ. ತ್ರಿಭುಜ XYZ ತ್ರಿಭುಜದ 3 ಒಳಕೋನಗಳ ಮೊತ್ತ. ತ್ರಿಭುಜ XYZ ನಲ್ಲಿ 3 ಒಳಕೋನಗಳ ಮೊತ್ತ ಅಂದರೆ ಕೋನ X ಪ್ಲಸ್ ಕೋನ Y ಪ್ಲಸ್ ಕೋನ Z ಇಸ್ ಈಕ್ವಲ್ ಟು 180. ಕೋನ X ಅಂದ್ರೆ ಅವ್ರು ಕೊಟ್ಟಿದ್ದಾರೆ ಎಷ್ಟು 62. ಕೋನ Y ಅಂದ್ರೆ ಕೊಟ್ಟಿದ್ದಾರೆ 54 ಪ್ಲಸ್ Z ಕೋನ ಕಂಡುಹಿಡಿಯೋಣ ಇಸ್ ಈಕ್ವಲ್ ಟು 180. ಕೋನ Z ಇಸ್ ಈಕ್ವಲ್ ಟು 54 ಪ್ಲಸ್ 62 ಕೂಡಿ ಅದರಲ್ಲಿ 180ರಲ್ಲಿ ಕಳೆದ್ರೆ 62 ಪ್ಲಸ್ 54 ಕೂಡಿದ್ರೆ 6 6 ಇದನ್ನೊಂದು 116 ಡಿಗ್ರಿ ಆಗುತ್ತೆ. ಎಷ್ಟು ಡಿಗ್ರಿ ಆಗುತ್ತೆ 116 ಡಿಗ್ರಿ. ಅದರಲ್ಲಿ ಕೋನ Z ಇಸ್ ಈಕ್ವಲ್ ಟು 180ರಲ್ಲಿ 116 ಕಳೆದ್ರೆ 10ರಲ್ಲಿ 6 ಹೋದ್ರೆ 4 7ರಲ್ಲಿ 1 ಹೋದ್ರೆ 6 ಎಷ್ಟಾಗುತ್ತೆ 64 ಡಿಗ್ರಿ ಆಗುತ್ತೆ. ಹಾಗಾದರೆ Z ಕೋನ ಎಷ್ಟು 64 ಡಿಗ್ರಿ. ಟೋಟಲ್ Z ಕೋನ 64 ಡಿಗ್ರಿ ಇದೆ. OZ ಕೋನಾರ್ಧಕ ಆಗಿರೋದ್ರಿಂದ OZ ಕೋನಾರ್ಧಕ ಆಗಿರೋದ್ರಿಂದ ಕೋನ XZY ಕೋನ XYZ 2 ಭಾಗ ಆಗುತ್ತೆ. ಏನದು ಕೋನ OZY ಪ್ಲಸ್ OZX ಅಥವಾ XZO. XZO ಇಸ್ ಈಕ್ವಲ್ ಟು OZY ಇವೆರಡೂ ಕೂಡ ಸಮ ಇರೋದ್ರಿಂದ ಕೋನ XZY ಎಷ್ಟಿದೆ ಕಂಡುಹಿಡಿದಿದ್ದೀವಿ. Z ಕೋನ ಎಷ್ಟಿದೆ 64 ಡಿಗ್ರಿ ಅನ್ನೋದು ಈ 2 ಕೋನಗಳ ಮೊತ್ತ. ಈ 2 ಕೋನಗಳು ಸಮ ಇರೋದ್ರಿಂದ 2 ಇಂಟು ಇದನ್ನೇನು ಬರೋಣ OZY ಇಂಟು 2 ಕಡೆ ಬಂದರೆ ಡಿವೈಡ್ ಬೈ ಏನಾಗುತ್ತೆ ಇಸ್ ಈಕ್ವಲ್ ಟು OZY. 2ರಿಂದ ಭಾಗಿಸಿದ್ರೆ 2 3 6 2 4. ಹಾಗಾದರೆ ಕೋನ OZY ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ 32 ಡಿಗ್ರಿ. ಹಾಗಾದರೆ ಇದು 32 ಡಿಗ್ರಿ ಮತ್ತು ಇದು ಕೂಡ 32 ಡಿಗ್ರಿ. ಕೋನಾರ್ಧಕ ಅಂದಾಗ ಆ ಒಂದು ಕೋನವನ್ನು 2 ಕೋನಗಳಾಗಿ ಸಮವಾಗಿ ವರ್ಧಿಸುತ್ತದೆ. ಹಾಗಾದರೆ ಈ ಒಳಗಡೆ 2 ಕೋನಗಳು ಏನಾಗಿರುತ್ತೆ ಸಮನಾಗಿ. ನೆಕ್ಸ್ಟ್ ಈಗ ತ್ರಿಭುಜ YOZ ಕಂಡುಹಿಡಿಯಬೇಕು. ಈಗ ನೆಕ್ಸ್ಟ್ ಏನು ಕಂಡುಹಿಡಿಯಬೇಕು YOZ ಕಂಡುಹಿಡಿಯಬೇಕು ಅಂದರೆ ತ್ರಿಭುಜ OYZ ನಲ್ಲಿ ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ ತಗೊಂಡು YOZ ಕೋನ YOZ ಕೋನ OYZ ಪ್ಲಸ್ ಕೋನ OZY ಇಸ್ ಈಕ್ವಲ್ ಟು 180 ಡಿಗ್ರಿ. YOZ ಕಂಡುಹಿಡಿಯಬೇಕು. OYZ 27 ಡಿಗ್ರಿ ಇದೆ. OZY 32 ಡಿಗ್ರಿ ಇದೆ ಇಸ್ ಈಕ್ವಲ್ ಟು 180. ಹಾಗಾದರೆ YOZ ಇಸ್ ಈಕ್ವಲ್ ಟು ಇವೆರಡನ್ನ ಕೂಡ್ಕೊಳ್ಳಿ 27 ಪ್ಲಸ್ 32 ಎಷ್ಟು 59 ಡಿಗ್ರಿ ಇಸ್ ಈಕ್ವಲ್ ಟು 180. 59ನ್ನು ಆ ಕಡೆ ಕಳಿಸಿದ್ರೆ 180 ಮೈನಸ್ 59 ಕಳೆದಾಗ ಎಷ್ಟಾಗುತ್ತೆ 121 ಡಿಗ್ರಿ. ನೋಡಿ 180ರಲ್ಲಿ 59ನ್ನು ಕಳೆದ್ರೆ 10 60 ಹೋದರೆ 1, ಇಲ್ಲಿ 7 ಇರುತ್ತೆ 7ರಲ್ಲಿ 5 ಹೋದರೆ 2, ಇಲ್ಲಿ 1 ಇದೆ 1ಕ್ಕೆ 1 121 ಡಿಗ್ರಿ. ಹಾಗಾದರೆ ಈ ಕೇಂದ್ರ ಕೋನ ಎಷ್ಟಾಯಿತು 171 ಡಿಗ್ರಿ. ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ YOZ ಕಂಡಿದ್ವಿ. ಇದು ಕೋನಾರ್ಧಕ ಆಗಿರೋದ್ರಿಂದ 2 ಕೋನಗಳು ಸಮನಾಗಿರುತ್ತದೆ ಅಂತೇಳಿ 2 ಕೋನವನ್ನು ಕಂಡಿದ್ದು ನಾವು ಈ ಲೆಕ್ಕವನ್ನು ಮುಗಿಸಿದ್ದೀವಿ. ಈಗ ಅರ್ಥ ಆಯ್ತಾ ಮಕ್ಕಳ? ಈಗ ಇದ್ರ ಮೇಲೆ ಒಂದು ಗೃಹಪಾಠವನ್ನು ಲೆಕ್ಕವನ್ನು ತಗೊಳ್ಳಿ. ಸೊ ಈ ರೀತಿ ನಾವು ತ್ರಿಭುಜದ ಒಳಕೋನಗಳ ಮೊತ್ತ ಅನ್ನೋ ಒಂದು ಅಂಶವನ್ನು ತಗೊಂಡು ಮತ್ತು ಬಾಹ್ಯಕೋನವು ಅಂತರ್ಮುಖ ಕೋನಗಳ ಮೊತ್ತಕ್ಕೆ ಸಮಾನ ಇದೆ ಅಂತ ತಗೊಂಡು ಈ ಲೆಕ್ಕಗಳನ್ನು ಬಿಡಿಸಿದ್ದೀವಿ. ಈಗ
ಒಂದು ಗೃಹಪಾಠ. ಚಿತ್ರದಲ್ಲಿ ಎ ಬಿ ಸಮಾಂತರ ಡಿ ಇ, ಕೋನ ಬಿ ಎ ಸಿ ಇಸ್ ಈಕ್ವಲ್ ಟು 35 ಡಿಗ್ರಿ, ಕೋನ ಸಿ ಡಿ ಇ ಇಸ್ ಈಕ್ವಲ್ ಟು 53 ಡಿಗ್ರಿ ಆದರೆ ಕೋನ ಡಿ ಸಿ ಇ ಕಂಡುಹಿಡಿಯಿರಿ. ಚಿತ್ರ ಸಿ ಡಿ ಇ, ಇದು ಕೋನ 53 ಡಿಗ್ರಿ ಇದೆ, ಈ ಕೋನ 35 ಡಿಗ್ರಿ ಇದೆ, ಇದು ಎ. ನೋಡಿ, ಎ ಬಿ ಸಮಾಂತರ ಡಿ ಇ, ಎ ಬಿ ಸಮಾಂತರ ಡಿ ಇರೋದ್ರಿಂದ ಎ ಸಿ ಅನ್ನೋದು ಛೇದಕ ರೇಖೆ. ಛೇದಕ ರೇಖೆಯ ಉಂಟಾಗುವ ಪರ್ಯಾಯ ಕೋನಗಳು ಗೊತ್ತಿದೆ ನಿಮಗೆ. ಪರ್ಯಾಯ ಕೋನಗಳು ಸಮ ಇರೋದ್ರಿಂದ ಈ ಎರಡು ಸಮ ಇದೆ ಅಂತ ತಗೊಳ್ಳಿ. ಆಮೇಲೆ ಈ ತ್ರಿಭುಜದಲ್ಲಿ ಎರಡು ಕೋನ ಗೊತ್ತಿದ್ರೆ ಮೂರನೇ ಕೋನ ಕಂಡುಹಿಡಿಯಬಹುದು. ಆ ಒಂದು ಅಂಶವನ್ನು ತಗೊಂಡು ಈ ಲೆಕ್ಕವನ್ನು ಮಾಡ್ಕೊಂಡು ಮಕ್ಕಳ. ಸೊ ಇಲ್ಲಿಗೆ ಈ ಪಾಠದಲ್ಲಿರುವಂತಹ ಎಲ್ಲ ಅಂಶಗಳನ್ನ ನಾವು ತಿಳ್ಕೊಂಡಿದ್ದೀವಿ. ಧನ್ಯವಾದ.